ದಾರಿ ಅರಣ್ಯ ಸಂರಕ್ಷಣೆ ಮಾಡಬೇಕು, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು, ಎಲ್ಲೆಲ್ಲಿ ಜೀವ ವೈವಿಧ್ಯಮಯ ತಾಣಗಳಿದ್ದಾವೆ ಆ ತಾಣಗಳ ಸಂರಕ್ಷಣೆ ಮಾಡಬೇಕು, ಜೊತೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು. ವನ್ಯಜೀವಿಗಳು ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡುವಂಥ ಒಂದು ಜವಾಬ್ದಾರಿ, ಮಹತ್ತರವಾದಂಥ ಪಾತ್ರ ವನ್ಯಜೀವಿಗಳು ಮಾಡ್ತಾರೆ. ಈಗ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಭಾಳ ಅತ್ಯಂತ ಸಂಪದ್ಭರಿತವಾದಂಥ ಒಂದು ರಾಜ್ಯ ಇದೆ. ಅದರಲ್ಲಿ ವಿಶೇಷವಾಗಿ ಅರಣ್ಯದಲ್ಲಿ ಮತ್ತು ವನ್ಯಜೀವಿಗಳಲ್ಲಿ ಪಶ್ಚಿಮ ಘಟ್ಟ ಇದೆ, ನೀವೆಲ್ಲ ಅಧ್ಯಯನ ಮಾಡಿರ್ಬೋದು. ಅಲ್ಲಿರುವಂಥ ಜೀವ ವೈವಿಧ್ಯಮಯ ತಾಣಗಳಿದ್ದಾವೆ, ಅನೇಕ ಪ್ರಭೇದಗಳ ಕೀಟಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಶುಲಾ ಫಾರೆಸ್ಟ್ ಇದೆ, ಅನೇಕ ನದಿಗಳ ಮೂಲ ಇದೆ. ಹಾಗೆ ಅನೇಕ ನಮ್ಮಲ್ಲಿ ವನ್ಯಜೀವಿ ಇವತ್ತು ಅಭಯಾರಣ್ಯಗಳಿದ್ದಾವೆ, ಇಲ್ಲಿ ರಾಷ್ಟ್ರೀಯ ವನಗಳಿದ್ದಾವೆ, ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಇವತ್ತು ನಾವು ವನ್ಯಜೀವಿಯಲ್ಲಿ ನಂಬರ್ 1 ಇದ್ದೇವೆ, ಆನೆಯಲ್ಲಿ, ಹುಲಿಯಲ್ಲಿ ನಾವು ನಂಬರ್ 2 ಇದ್ದೇವೆ. ಸೊ ಹೀಗಾಗಿ ಇವೆಲ್ಲ ಜವಾಬ್ದಾರಿ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ. ಮತ್ತು ಇವತ್ತಿನ ಒಂದು ವಾತಾವರಣದಲ್ಲಿ ಸಹಿತ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥದ್ದು. ಏನು ಮಾಡಿದರೂ ನಿಮಗೆ ನಮ್ಮ ಕಾನ್ಷಿಯಸ್ ಪ್ರಕಾರ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಜನರ ಒಳಿತಿಗಾಗಿ ಕೆಲಸ ಮಾಡಬೇಕು. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅವಕಾಶ ಇದೆ. ಈಗ ನೋಡಿ, ಮೀನಾಕ್ಷಿನಿಗೆ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.